ಅತ್ಯುತ್ತಮ ಕತೆ ಶ್ರೀ ಹರೀಶ್ ಎಸ್, ಚಿತ್ರ ನಾಯಿಗೆರೆ. ನೇ ಸಾಲಿನ ಅತ್ಯುತ್ತಮ ಸಂಭಾಷಣೆ ಶ್ರೀ ಶಿರೀಶ್ ಜೋಶಿ, ಚಿತ್ರ ಸಾವಿತ್ರಿಬಾಯಿ ಫುಲೆ. 2018ನೇ ಸಾಲಿನ ಅತ್ಯುತ್ತಮ ಛಾಯಾಗ್ರಹಣ ಶ್ರೀ ನವೀನ್ ಕುಮಾರ್ ಐ, ಚಿತ್ರ ಅಮ್ಮಚ್ಚಿ ಎಂಬ ಕನಸು. 2018ನೇ ಸಾಲಿನ ಅತ್ಯುತ್ತಮ ಸಂಕಲನ ಶ್ರೀ ಸುರೇಶ್ ಆರ್ಮುಗಂ, ಚಿತ್ರ ತ್ರಾಟಕ. 2018ನೇ ಸಾಲಿನ ಅತ್ಯುತ್ತಮ ಕಲಾ ನಿರ್ದೇಶನ ಶ್ರೀ ಶಿವಕುಮಾರ್ ಜೆ, ಚಿತ್ರ ಕೆಜಿಎಫ್. 2018ನೇ ಸಾಲಿನ ಅತ್ಯುತ್ತಮ ಬಾಲನಟ ಮಾಸ್ಟರ್ ಎರೆ, ಚಿತ್ರ ರಾಮನ ಸವಾರಿ. ಅತ್ಯುತ್ತಮ ಬಾಲನಟಿ 2018 ಬೇಬಿ ಸಿಂಚನ, ಚಿತ್ರ ಅಂದವಾದ. 2018ನೇ ಸಾಲಿನ ಅತ್ಯುತ್ತಮ ಗೀತರಚನೆ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ, ಚಿತ್ರ ಬಯಲಾಟದ ಭೀಮಣ್ಣ, ಹಾಡು ಸಾವೆ ಸಾವೆ ಸಾವೆ. ಇನ್ನು 2019ನೇ ಸಾಲಿನ ಅತ್ಯುತ್ತಮ ಕತೆ ಶ್ರೀ ಜಯಂತ್ ಕಾಯ್ಕಿಣಿ, ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ, ಚಿತ್ರಕಾರ. 2019ನೇ ಸಾಲಿನ ಅತ್ಯುತ್ತಮ ಚಿತ್ರಕಥೆ ಶ್ರೀ ಡಾರ್ಲಿಂಗ್ ಕೃಷ್ಣ, ಚಿತ್ರ ಲವ್ ಮಾಕ್ಟೇಲ್. ಅತ್ಯುತ್ತಮ ಸಂಭಾಷಣೆ 2019ನೇ ಸಾಲು, ಚಿತ್ರ ಅಮೃತಮತಿ, ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ. 2019ನೇ ಸಾಲಿನ ಅತ್ಯುತ್ತಮ ಛಾಯಾಗ್ರಹಣ ಶ್ರೀ ಜಿಎಸ್ ಭಾಸ್ಕರ್, ಚಿತ್ರ ಮೋಹನದಾಸ. 2019ನೇ ಸಾಲಿನ ಅತ್ಯುತ್ತಮ ಸಂಕಲನ ಶ್ರೀ ಜಿ ಬಸವರಾಜ್ ಅರಸ್, ಚಿತ್ರ ಝಾನ್ಸಿ ಐಪಿಎಸ್. 2019ನೇ ಸಾಲಿನ ಅತ್ಯುತ್ತಮ ಕಲಾ ನಿರ್ದೇಶನ ಶ್ರೀ ಹೊಸ್ಮನೆ ಮೂರ್ತಿ, ಚಿತ್ರ ಮೋಹನದಾಸ. ಅತ್ಯುತ್ತಮ ಬಾಲನಟ 2019 ಮಾಸ್ಟರ್ ಪ್ರೀತಂ, ಚಿತ್ರ ಮಿಂಚುಹುಳು. 2019ನೇ ಸಾಲಿನ ಅತ್ಯುತ್ತಮ ಬಾಲನಟಿ ಬೇಬಿ ವೈಷ್ಣವಿ ಅಡಿಗ, ಚಿತ್ರ ಸುಗಂಧಿ. 2019ನೇ ಸಾಲಿನ ಅತ್ಯುತ್ತಮ ಗೀತ ರಚನೆ ಶ್ರೀ ರಸ ಪುತ್ತೂರು, ಚಿತ್ರ ಪೆನ್ಸಿಲ್ ಬಾಕ್ಸ್. 2018 ಹಾಗೂ 2019ನೇ ಸಾಲಿನ ಸಾಧಕರು, ಪ್ರಶಸ್ತಿ ಪುರಸ್ಕೃತರು ಇದೀಗ ವೇದಿಕೆಯನ್ನ ಅಲಂಕರಿಸಿದ್ದಾರೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಅವರೆಲ್ಲರಿಗೂ ಪ್ರಶಸ್ತಿಯನ್ನ ಪ್ರದಾನ ಮಾಡಬೇಕು ಅಂತ ವಿನಂತಿಸ್ಕೊತಾ ಇದ್ದೀನಿ. ಒಂದು ಪ್ರೀತಿಪೂರ್ವಕ ಗೌರವಯುತ ಚಪ್ಪಾಳೆ ಈ ಎಲ್ಲ ಸಾಧಕರಿದ್ದಾರೆ. ವಿಶೇಷ ಇವತ್ತು ಈ ವೇದಿಕೆಯಲ್ಲಿ ಮೊದಲ ಸಾಲಿನಲ್ಲಿರುವಂತಹ 2018 ಹಾಗೆ 2019ನೇ ಸಾಲಿನ ಈ ಪ್ರಶಸ್ತಿ ಪುರಸ್ಕೃತರೆಲ್ಲರಿಗೂ ಕೂಡ ತಲಾ 20,000 ರೂಪಾಯಿ ನಗದು ಹಾಗೆ 100 ಗ್ರಾಂ ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ. ನಾವೆಲ್ಲರೂ ಕೂಡ ಸಂಭ್ರಮಿಸುವಂತಹ ಸಂದರ್ಭ ಅಂತ ಹೇಳಿದ್ರೆ ಅದು ಬರೀ ನಮ್ಮ ಸಿನಿಮಾ ಅಲ್ಲ, ನಮ್ಮೆಲ್ಲರ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಸೇರಿ ಚಪ್ಪಾಳೆಗಳನ್ನ ನೀಡ್ತಾ ಅಭಿನಂದಿಸೋಣ ವೇದಿಕೆಯಲ್ಲಿ. 2018ನೇ ಇಸುವಿಯಲ್ಲಿ ಆ ಸಾಲಿನಲ್ಲಿ ಗಮನಿಸೋದಾದ್ರೆ ಮತ್ತೊಮ್ಮೆ ನಿಮ್ಮ ಮುಂದೆ ಅತ್ಯುತ್ತಮ ಕತೆ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಶ್ರೀ ಹರೀಶ್ ಎಸ್, ಚಿತ್ರ ನಾಯಿಗೆರೆ. ಅತ್ಯುತ್ತಮ ಚಿತ್ರಕಥೆ ಶ್ರೀ ಪಿ ಶೇಷಾದ್ರಿ, ಮುಖರ್ಜಿಯ ಕನಸು. ಅತ್ಯುತ್ತಮ ಸಂಭಾಷಣೆ ಶ್ರೀ ಶಿರೀಶ್ ಜೋಶಿ, ಚಿತ್ರ ಸಾವಿತ್ರಿಬಾಯಿ ಫುಲೆ. ಅತ್ಯುತ್ತಮ ಛಾಯಾಗ್ರಹಣ ಶ್ರೀ ನವೀನ್ ಕುಮಾರ್ ಐ, ಚಿತ್ರ ಅಮ್ಮಚ್ಚಿ ಎಂಬ ನೆನಪು. ಅತ್ಯುತ್ತಮ ಸಂಕಲನ ಶ್ರೀ ಸುರೇಶ್ ಆರ್ಮುಗಂ, ಚಿತ್ರ ತ್ರಾಟಕ. ಅತ್ಯುತ್ತಮ ಕಲಾ ನಿರ್ದೇಶನ ಶ್ರೀ ಶಿವಕುಮಾರ್ ಜೆ, ಕೆಜಿಎಫ್ ಚಿತ್ರಕಾರ. ಅತ್ಯುತ್ತಮ ಬಾಲನಟ ಮಾಸ್ಟರ್ ಅರೆ, ಚಿತ್ರ ರಾಮನ ಸವಾರಿ. ಅತ್ಯುತ್ತಮ ಬಾಲನಟಿ ಬೇಬಿ ಸಿಂಚನ, ಚಿತ್ರ ಅಂದವಾದ. ಅತ್ಯುತ್ತಮ ಗೀತರಚನೆ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ, ಚಿತ್ರ ಬಯಲಾಟದ ಭೀಮಣ್ಣ, ಹಾಡು ಸಾವೆ ಸಾವೆ ಸಾವೆ. ಈ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ 20,000 ನಗದು ಹಾಗೂ 100 ಗ್ರಾಂ ಬೆಳ್ಳಿಯ ಪದಕವನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಸಂಭ್ರಮವೋ ಸಂಭ್ರಮವ ಎನ್ನುವಂತೆ ಎಲ್ಲರೂ ಕೂಡ ಸಿನಿಮಾದ ಮೂಲಕ ಬದುಕನ್ನ ಕಟ್ಟಿಕೊಳ್ಳೋದ್ರ ಜೊತೆಗೆ ಇನ್ನೊಂದಷ್ಟು ಜನಕ್ಕೆ ಬದುಕನ್ನ ಕಟ್ಟಿಕೊಡೋದಕ್ಕೆ ಸಾಧ್ಯ ಇದೆ ಎನ್ನುವುದನ್ನ ಮತ್ತೆ ಮತ್ತೆ ಇಲ್ಲಿ ನಿರ್ಮಾಣವಾದಂತಹ ಸಿನಿಮಾಗಳು, ಅದನ್ನ ತಯಾರು ಮಾಡಿದಂತ ಇಡೀ ಸಮೂಹ, ಅದೆಲ್ಲದಕ್ಕೂ ಕೂಡ ಪ್ರತ್ಯೇಕವಾದ ಅಭಿನಂದನೆಗಳ ಜೊತೆಗೆ
ಇಲ್ಲಿ ವಿಶೇಷವಾದಂತಹ ವಿಭಾಗಗಳಲ್ಲಿ ಹೆಚ್ಚು ಮೆಚ್ಚುಗೆಯನ್ನ ಪಡೆದವರಿಗೆ ಪ್ರಶಸ್ತಿಗಳನ್ನ ಕೊಡಲಾಗುತ್ತೆ. ಅಂತ ಪ್ರಶಸ್ತಿಗೆ ಭಾಜನರಾಗಿರುವಂತಹ ವಿವಿಧ ವಿಭಾಗಗಳ 2018ನೇ ಸಾಲಿನ ಪ್ರಶಸ್ತಿ ಪುರಸ್ಕೃತರಿಗೆ ಈ ಬಾರಿ ಅಂದ್ರೆ ವಿಶೇಷ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ನೀಡಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅತ್ಯಂತ ಗೌರವದಿಂದ ಗೌರವಿಸ್ತಾ ಇದ್ದಾರೆ ಆ ಪ್ರಶಸ್ತಿಗಳನ್ನ ಕೊಡಮಾಡುವ ಮೂಲಕ. 2018ನೇ ಸಾಲಿನಲ್ಲಿಯೇ ಸುಮಾರು 300ಕ್ಕೂ ಹೆಚ್ಚು ಸಿನಿಮಾಗಳು ತೆರೆ ಕಂಡಿದ್ದು ಅಥವಾ ಪ್ರೊಡಕ್ಷನ್ ಆಗಿದ್ದು, ಇಲ್ಲಿ ಆಯ್ಕೆ ಮಾಡಿ ಉತ್ತಮರಲ್ಲಿ ಅತ್ಯುತ್ತಮರನ್ನ ಗುರುತಿಸಲಾಗ್ತಾ ಇದೆ. ಆ ತಂತ್ರಜ್ಞರು, ಆ ಕಲಾವಿದರು ಈ ವೇದಿಕೆಯನ್ನೇರಿ ಕರ್ನಾಟಕದ ಹೆಮ್ಮೆಯ ಪ್ರಶಸ್ತಿ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ತಮ್ಮದಾಗಿಸ್ಕೊತಾ ಇದ್ದಾರೆ. ಆ ಪ್ರಶಸ್ತಿಗೆ, ಆ ಗೌರವಕ್ಕೆ ಭಾಜನರಾಗ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಪ್ರಶಸ್ತಿ ಪುರಸ್ಕೃತರಿಗೆ ಈ ಗೌರವವನ್ನ ನೀಡಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ. ಬಹುಶಃ ನಮ್ಮೆಲ್ಲರಿಗೂ ಕೂಡ ಸಿನಿ ಜಗತ್ತಿನ ಈ ಲೋಕವನ್ನ ತೆರೆದಿಡುವುದರ ಜೊತೆಗೆ ಹಲವರ ಕನಸಿಗೆ ಬಣ್ಣ ಹಚ್ಚುವ, ಹಲವರ ಕನಸಿಗೆ ಶಕ್ತಿ ನೀಡುವಂತ, ಅವರ ಬದುಕನ್ನ ಪ್ರಜ್ವಲಿಸುವಂತ ಪ್ರಶಸ್ತಿ ಸಮ್ಮಾನಗಳ ಮೂಲಕ ಇನ್ನಷ್ಟು ಗೌರವಿಸಿ ಅವರ ಜವಾಬ್ದಾರಿಗಳನ್ನ ಹೆಚ್ಚಿಸಿ ಸಮಾಜಕ್ಕೆ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಡುವಂತ ಕೆಲಸ ನೀವು ಮಾಡ್ತಾ ಇದ್ದೀರಾ. ಮಾಡಿ ಇನ್ನೊಂದಷ್ಟು ಜನಕ್ಕೆ ಬದುಕು ಕಟ್ಕೊಳ್ಳೋದಕ್ಕೆ ನೀವು ಶಕ್ತಿಯಾಗಿ ಎನ್ನುವಂತ ಬೆಂತಟ್ಟುವಂತ ಕೆಲಸ ಸರ್ಕಾರದ ವತಿಯಿಂದ ಅತ್ಯಂತ ವಿಶೇಷವಾಗಿ ಮಾಡಲಾಗ್ತಾ ಇದೆ. ಜೊತೆಗೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಪ್ರತಿ ಬಾರಿಯೂ ಕೂಡ ಸಿನಿಮಾ ಮಾಧ್ಯಮಕ್ಕೆ ವಿಶೇಷ ಆದ್ಯತೆಯನ್ನ ಕೊಟ್ಟು ಗೌರವಿಸಿ ಪುರಸ್ಕಾರ ಕೊಡುವ ಕೆಲಸ ಮಾಡಲಾಗ್ತಾ ಇದೆ. ಈಗ 2019ನೇ ಸಾಲಿನ ಸಾಧಕರನ್ನ ಗೌರವಿಸುವಂತಹ ಸಮಯ. ಅತ್ಯುತ್ತಮ ಕಥೆ ಶ್ರೀ ಜಯಂತ್ ಕಾಯ್ಕಿಣಿಯು, ಚಿತ್ರ ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ. ಅತ್ಯುತ್ತಮ ಚಿತ್ರಕಥೆ ಡಾರ್ಲಿಂಗ್ ಕೃಷ್ಣ, ಚಿತ್ರ ಲವ್ ಮಾಕ್ಟೇಲ್. ಅತ್ಯುತ್ತಮ ಸಂಭಾಷಣೆ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ, ಚಿತ್ರ ಅಮೃತಮತಿ. ಅತ್ಯುತ್ತಮ ಛಾಯಾಗ್ರಹಣ ಶ್ರೀ GS ಭಾಸ್ಕರ್, ಚಿತ್ರ ಮೋಹನದಾಸ. ಅತ್ಯುತ್ತಮ ಸಂಕಲನ ಶ್ರೀ G ಬಸವರಾಜ್ ಅರಸವರು, ಚಿತ್ರ ಝಾನ್ಸಿ IPS. ಅತ್ಯುತ್ತಮ ಕಲಾ ನಿರ್ದೇಶನ ಶ್ರೀ ಹೊಸ್ಮನೆ ಮೂರ್ತಿ, ಚಿತ್ರ ಮೋಹನದಾಸ. ಅತ್ಯುತ್ತಮ ಬಾಲನಟ ಮಾಸ್ಟರ್ ಪ್ರೀತಂ, ಚಿತ್ರ ಮಿಂಚುಹುಳು. ಅತ್ಯುತ್ತಮ ಬಾಲನಟಿ ಬೇಬಿ ವೈಷ್ಣವಿ ಅಯ್ಯ, ಚಿತ್ರ ಸುಗಂಧಿ. ಅತ್ಯುತ್ತಮ ಗೀತ ರಚನೆ 2019 ಶ್ರೀ ರಜಾಕ್ ಪುತ್ತೂರ್, ಚಿತ್ರ ಪೆನ್ಸಿಲ್ ಬಾಕ್ಸ್. ಈ ಪ್ರಶಸ್ತಿ ಪುರಸ್ಕೃತರಿಗೂ ಕೂಡ ತಲಾ 20,000 ರೂಪಾಯಿ ನಗದು ಹಾಗೂ 100 ಗ್ರಾಂ ಬೆಳ್ಳಿಯ ಪದಕವನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಎಲ್ಲ ಸಾಧಕರಿಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಪ್ರೀತಿಯ ಶುಭಾಶಯಗಳು. H ಚಿತ್ರ ಸಮಾನತೆಯ ಕಡೆಗೆ. ದಯಮಾಡಿ ವೇದಿಕೆಗೆ ಬರಬೇಕು. ಇನ್ನು 2018ನೇ ಸಾಲಿನ ಅತ್ಯುತ್ತಮ ನಿರ್ಮಾಣ ನಿರ್ವಾಹಕ ಶ್ರೀ V ಥಾಮಸ್, ಚಿತ್ರ ಅಬ್ಬೆ ತುಮಕೂರು ಸಿದ್ಧಪುರುಷ ವಿಶ್ವರಾಧ್ಯ. ಚಲನಚಿತ್ರದಲ್ಲಿ ಸಾಹಿತ್ಯಕವಾಗಿ ಕೂಡ ಗೌರವಿಸುವ ಕೆಲಸವನ್ನು ಮಾಡಲಾಗುತ್ತೆ. ಚಲನಚಿತ್ರ ಸಾಹಿತ್ಯ ವಾರ್ಷಿಕ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಈ ನಿಟ್ಟಿನಲ್ಲಿ ಚಲನಚಿತ್ರ ಸಾಹಿತ್ಯ ಅದು ಚಿತ್ರಕಥೆ ಹಾಗೆಂದರೇನು, ಇದರ ಲೇಖಕರು ಶ್ರೀಯುತ NS ಶಂಕರ್ ಅವರು, ಪ್ರಕಾಶಕರು ಕರ್ನಾಟಕ ಚಲನಚಿತ್ರ ಅಕಾಡೆಮಿ. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೀನಿ. ಇನ್ನು ಚಲನಚಿತ್ರ ಸಾಹಿತ್ಯ ಈ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿರುವಂತಹ ಮತ್ತೊಂದು ಡಾಕ್ಟರ್ ಶರಣು ಹುಲ್ಲೂರ್ ಅವರು ಲೇಖಕರು. ಅಂಬರೀಶ್ ವ್ಯಕ್ತಿತ್ವ ವರ್ಣರಂಜಿತ ಬದುಕು, ಪ್ರಕಾಶಕರು ಸಾವಣ್ಣ ಎಂಟರ್ಪ್ರೈಸಸ್, ಬೆಂಗಳೂರು. ಇನ್ನು ಕಿರುಚಿತ್ರ ವಿಭಾಗದಲ್ಲೂ ಕೂಡ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಆ ಹಿನ್ನೆಲೆಯಲ್ಲಿ 2018ನೇ ಸಾಲಿನ ಆ ಒಂದು ವಿಭಾಗದಲ್ಲಿ ಪಡುವಾರಹಳ್ಳಿ ಈ ಚಿತ್ರದ ಕಿರುಚಿತ್ರದ ನಿರ್ಮಾಪಕರು ಶ್ರೀ ಮನೋಜ್ ಕುಮಾರ್ ವಿ, ಹಾಗೆ ನಿರ್ದೇಶಕರು ಕೂಡ ಅವರೇ ಶ್ರೀ ಮನೋಜ್ ಕುಮಾರ್ ವಿ. ದಯಮಾಡಿ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ
ಅತ್ಯುತ್ತಮ ಪೋಷಕ ನಟಿ ಆ ವಿಭಾಗದಲ್ಲಿ ಕುಮಾರಿ ಅನುಷಾ ಕೃಷ್ಣ ಚಿತ್ರ ಬ್ರಾಹ್ಮಿ ವೇದಿಕೆಗೆ ಬರಬೇಕು. ತೀರ್ಪುಗಾರರ ವಿಶೇಷ ಪ್ರಶಸ್ತಿ 2019. ನಿರ್ಮಾಪಕರು ಶ್ರೀ ಪುಟ್ಟಣ್ಣವರು. ನಿರ್ಮಾಣ ಸಂಸ್ಥೆ ಈಶ್ವರ ಪುಟ್ಟಣ್ಣ ಪ್ರೊಡಕ್ಷನ್ಸ್. ಚಿತ್ರ ಅಮೃತಮತಿ. ತೀರ್ಪುಗಾರರ ವಿಶೇಷ ಪ್ರಶಸ್ತಿ ಅದು 2019ರಲ್ಲಿ ಮತ್ತೋರ್ವರು ನಿರ್ಮಾಪಕರಾದಂತ ಶ್ರೀ BNG ರಾಜ್ ಅವರು. ನಿರ್ಮಾಣ ಸಂಸ್ಥೆ ಬಾಲಾಜಿ ಚಿತ್ರ. ಚಲನಚಿತ್ರ ತಮಟೆ ನರಸಿಂಹಯ್ಯ. ದಯಮಾಡಿ ಅವರು ಕೂಡ ವೇದಿಕೆಗೆ ಬರಬೇಕು. 2019ನೇ ಸಾಲಿನ ಅತ್ಯುತ್ತಮ ನಿರ್ಮಾಣ ನಿರ್ವಾಹಕ ಶ್ರೀ R ಗಂಗಾಧರ್. ಚಿತ್ರ ಮಕ್ಕಳ ಮನಸ್ಸು. ಹಾಗೆ ಚಲನಚಿತ್ರ ಸಾಹಿತ್ಯ ವಾರ್ಷಿಕ ಪ್ರಶಸ್ತಿಯಲ್ಲಿ 2019ನೇ ಸಾಲಿನ ಬೆಳ್ಳಿ ತೊರೆ ಸಿನಿಮಾ ಪ್ರಬಂಧ. ಇದಕ್ಕಾಗಿ ಲೇಖಕರಾದಂತ ರಘುನಾಥ್ ಚಹಾ, ಪ್ರಕಾಶಕರು ಅಂಕಿತ ಪುಸ್ತಕ ಪ್ರಕಾಶ್ ಕಂಬತಳ್ಳಿ. ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೀವಿ. ಇನ್ನು 2019ರ ಕಿರುಚಿತ್ರ ಪ್ರಶಸ್ತಿ ಚಿತ್ರ ಗುಳೆ. ನಿರ್ಮಾಪಕರು ಶ್ರೀ ಮನೋಹರ್ ಎಸ್ ಅಯ್ಯರ್ ಅವರು. ಅವರ ಪರವಾಗಿ ಶ್ರೀಮತಿ ಶ್ರುತಿ ಅಯ್ಯರ್ ಅವರು ವೇದಿಕೆಗೆ ಬಂದು ಪ್ರಶಸ್ತಿಯನ್ನ ಪಡ್ಕೋಬೇಕು ಅಂತ ವಿನಂತಿಸ್ಕೊತಾ ಇದ್ದೀವಿ. ಹಾಗೂ ನಿರ್ದೇಶಕರು ಶ್ರೀ ಶ್ರೀನಾಥ್ ಎಸ್ ಹಡಗಲಿ. ವಿಶೇಷವಾಗಿ ವೇದಿಕೆಯಲ್ಲಿ ಇದೀಗ 2018ನೇ ಸಾಲಿನ ಪ್ರಶಸ್ತಿಗಳನ್ನ ಮುಂದುವರೆದ ಭಾಗವಾಗಿ ಕೊಡ್ತಾ ಇದ್ದಾರೆ. ಅತ್ಯುತ್ತಮ ಪೋಷಕ ನಟ ಶ್ರೀ KS ಅಶ್ವಥ್ ಅವರ ಹೆಸರಿನಲ್ಲಿ ಕೊಡುವ ಪ್ರಶಸ್ತಿಯನ್ನ ಶ್ರೀ ಬಾಲಾಜಿ ಮನೋಹರ್ ಚಿತ್ರ ಚೂರಿಕಟ್ಟೆಗೆ ಪಡೆದುಕೊಂಡಿದ್ದಾರೆ. ಅತ್ಯುತ್ತಮ ಪೋಷಕ ನಟಿ ಶ್ರೀಮತಿ ವೀಣಾ ಸುಂದರ್ ಚಿತ್ರ ಆ ಕರಾಳ ರಾತ್ರಿ ಅದಕ್ಕೆ ಪಡೆದುಕೊಂಡಿದ್ದಾರೆ. ಇವರಿಬ್ಬರಿಗೂ ಕೂಡ 20,000 ನಗದು ಹಾಗೂ 100 ಗ್ರಾಂ ಬೆಳ್ಳಿ ಪದಕವನ್ನ ನೀಡಿ ಗೌರವಿಸಲಾಗ್ತಾ ಇದೆ. ಇನ್ನು ತೀರ್ಪುಗಾರರ ವಿಶೇಷ ಪ್ರಶಸ್ತಿ 2018ನೇ ಸಾಲಿನಲ್ಲಿ ತೀರ್ಪುಗಾರರ ವಿಶೇಷ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಶ್ರೀ ಅನಂತರಾಯಪ್ಪ H ರವರು. ಚಿತ್ರ ಸಮಾನತೆಯ ಕಡೆಗೆ. ಶ್ರೀ V ಥಾಮಸ್ ಚಿತ್ರ ಅಪ್ಪಿ ತುಮಕೂರು ಸಿದ್ಧಪುರುಷ ವಿಶ್ವಾರಾಧ್ಯ. ಅವರಿಗೆ 20,000 ರೂಪಾಯಿ ನಗದು ಹಾಗೆ 100 ಗ್ರಾಂ ಬೆಳ್ಳಿಯ ಪದಕ ತಲಾ ನೀಡಲಾಗ್ತಾ ಇದೆ. ಇನ್ನು ಚಲನಚಿತ್ರ ಸಾಹಿತ್ಯ ವಾರ್ಷಿಕ ಪ್ರಶಸ್ತಿ ಈ ವಿಭಾಗವನ್ನ ಗಮನಿಸೋದಾದ್ರೆ 2018ರಲ್ಲಿ ಚಲನಚಿತ್ರ ಸಾಹಿತ್ಯ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿರುವಂಥದ್ದು ಚಿತ್ರಕಥೆ ಹಾಗಂದರೇನು. ಲೇಖಕರು ಶ್ರೀ NS ಶಂಕರ್ ರವರು. ಪ್ರಕಾಶಕರು ಕರ್ನಾಟಕ ಚಲನಚಿತ್ರ ಅಕಾಡೆಮಿ. ತಲಾ 10,000 ರೂಪಾಯಿ ನಗದು ಹಾಗೂ 25 ಗ್ರಾಂ ಬೆಳ್ಳಿಯ ಪದಕವನ್ನ ನೀಡಿ ಇವರಿಬ್ಬರಿಗೆ ಗೌರವವನ್ನ ನೀಡಲಾಗ್ತಾ ಇದೆ. ಹಾಗೆ ಮತ್ತೊಂದು ಪುಸ್ತಕ ಅಂಬರೀಶ್ ವ್ಯಕ್ತಿ ವ್ಯಕ್ತಿತ್ವ ವರ್ಣರಂಜಿತ ಬದುಕು. ಲೇಖಕರು ಡಾಕ್ಟರ್ ಶರಣ್ ಹುಲ್ಲೂರ್ ಅವರು ಹಾಗೆ ಪ್ರಕಾಶಕರು ಸಾವಣ್ಣ ಎಂಟರ್ಪ್ರೈಸಸ್ ಬೆಂಗಳೂರು. ವೇದಿಕೆಯಲ್ಲಿ ನೀಡಿ ಗೌರವಿಸಲಾಗ್ತಾ ಇದೆ. ಅವರಿಗೂ ಕೂಡ 10,000 ರೂಪಾಯಿ ನಗದು. ಪೋಷಕ ನಟ KS ಅಶ್ವಥ್ ಪ್ರಶಸ್ತಿ ಶ್ರೀ ತಬಲಾ ನಾಣಿ ಅವರಿಗೆ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಚಲನಚಿತ್ರಕ್ಕಾಗಿ ಅಭಿನಂದನೆ ಸಲ್ಲಿಸಲಾಗ್ತಾ ಇದೆ. ಇವರಿಗೂ ಕೂಡ 20,000 ರೂಪಾಯಿ ನಗದು ಹಾಗೂ ಜರ್ಸ್ ಬೆಂಗಳೂರು. ನಿರ್ಮಾಪಕರು ದಯಾಳ್ ಪದ್ಮನಾಭನ್. ನಿರ್ದೇಶಕರು ಶ್ರೀ ದಯಾಳ್ ಪದ್ಮನಾಭನ್. ಇವರಿಗೆ ಶ್ರೀ HLN ಸಿಂಹ ಪ್ರಶಸ್ತಿ ಅಂದ್ರೆ ಅತ್ಯುತ್ತಮ ಮೊದಲನೇ ಚಿತ್ರದ ನಿರ್ದೇಶಕರಿಗೆ ಶ್ರೀ HLN ಸಿಂಹ ಪ್ರಶಸ್ತಿಯನ್ನ ಕೂಡ ನೀಡಲಾಗ್ತಾ ಇದೆ. ವಿಶೇಷ 2018ನೇ ಸಾಲಿನ 2ನೇ ಅತ್ಯುತ್ತಮ ಚಿತ್ರವನ್ನ ರಾಮನ ಸವಾರಿ ಈ ಚಿತ್ರಕ್ಕಾಗಿ ನೀಡಲಾಗ್ತಾ ಇದೆ. ನಿರ್ಮಾಪಕರು ಸುಧಾ ಕ್ರಿಯೇಷನ್ಸ್. ಅದರ ಮಾಲೀಕರು ಸ್ಟೋನಿ ಜೋಸೆಫ್ ಪೈಸ್. ನಿರ್ದೇಶಕರು ಶ್ರೀ K ಶಿವರುದ್ರಯ್ಯ ಅವರು. ದಯಮಾಡಿ ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತೀವಿ. ಇನ್ನು 2018ನೇ ಸಾಲಿನ 3ನೇ ಅತ್ಯುತ್ತಮ ಚಲನಚಿತ್ರ ಒಂದಲ್ಲ ಎರಡಲ್ಲ. ನಿರ್ಮಾಪಕರು ಸ್ಮಿತಾ ಉಮಾಪತಿಯವರು. ನಿರ್ಮಾಣ ಸಂಸ್ಥೆ DN ಸಿನಿಮಾಸ್. ನಿರ್ದೇಶಕರು ಶ್ರೀ D ಸತ್ಯಪ್ರಕಾಶ್. ವೇದಿಕೆಗೆ ಅದನ್ನ ಸ್ವೀಕರಿಸೋದಕ್ಕೆ ಶ್ರೀಮತಿ ಸ್ಮಿತಾ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ವೇದಿಕೆಗೆ ಬರ್ತಾ ಇದ್ದಾರೆ. ಹಾಗೆ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ 2018 ಸಂತ ಕವಿ ಕನಕದಾಸರ ರಾಮಧ್ಯಾನ. ನಿರ್ಮಾಪಕರು ಶ್ರೀ ಲಕ್ಷ್ಮೀ ನರಸಿಂಹ ಮೂವೀಸ್. ನಿರ್ಮಾಣ ಮಾಡಿದ್ದು ಜಂಬಣ್ಣ ಹವಳದವರು.
ವೇದಿಕೆಗೆ ಗೌರವದಿಂದ ಮಾಡಿಕೊಳ್ಳೋಣ. ಅದರ ನಿರ್ದೇಶನದ ಜವಾಬ್ದಾರಿ ಶ್ರೀ TN ನಾಗೇಶ್. ದಯಮಾಡಿ ವೇದಿಕೆಗೆ ಬರಬೇಕು. 2018ನೇ ಸಾಲಿನ ಅತ್ಯುತ್ತಮ ಮೊದಲನೇ ಚಲನಚಿತ್ರ, ಎರಡನೇ ಚಲನಚಿತ್ರ, ಮೂರನೇ ಅತ್ಯುತ್ತಮ ಚಿತ್ರ ಹಾಗೂ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರದ ಸಾಧಕರನ್ನ ಇದೀಗ ತಾನೇ ನಾವು ನಿಮ್ಮ ಮುಂದೆ ಸಾಧಕರ ಹೆಸರುಗಳನ್ನ ತಂದಿದ್ದೀವಿ. ಇನ್ನು ಈಗ 18ನೇ ಸಾಲಿನ ಅತ್ಯುತ್ತಮ ಚಲನಚಿತ್ರ ಹೆಮ್ಮೆ ಅನ್ಸತ್ತೆ ಆ ಕರಾಳ ರಾತ್ರಿ. ಅಂದ್ರೆ ಪ್ರಶಸ್ತಿಯನ್ನ ಕೊಡಮಾಡುವಂತಹ ಸಂದರ್ಭವೂ ಕೂಡ ಹಾಗೆ. ಅಂದ್ರೆ 19ನೇ ಸಾಲಿನ ಪ್ರಶಸ್ತಿ ಪುರಸ್ಕೃತರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಡ್ತಾ ಇದೀವಿ. ಮೊದಲನೇ ಅತ್ಯುತ್ತಮ ಚಿತ್ರ ಮೋಹನದಾಸ, ನಿರ್ಮಾಪಕರು ಮಿತ್ರ ಚಿತ್ರ ಶ್ರೀ P. ಶೇಷಾದ್ರಿ ಅವರು. 19ನೇ ಸಾಲಿನ ಎರಡನೇ ಅತ್ಯುತ್ತಮ ಚಿತ್ರ ಲವ್ ಮಾಕ್ಟೇಲ್, ನಿರ್ಮಾಣ ಸಂಸ್ಥೆ ಕೃಷ್ಣ ಟಾಕೀಸ್, ನಿರ್ಮಾಪಕರು ಶ್ರೀ A. ನಾಗಪ್ಪ ಅವರು, ನಿರ್ದೇಶಕರು ಡಾರ್ಲಿಂಗ್ ಕೃಷ್ಣ ಅವರು. ಹಾಗೆ ಮೋಹನದಾಸ ಈ ಚಿತ್ರದ ನಿರ್ಮಾಪಕರ ಪರವಾಗಿ ಸಂಪತ್ ಅವರು ಬಂದಿದ್ದಾರೆ. ದಯಮಾಡಿ ಅವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತೀನಿ. ಹಾಗೆ ಎರಡನೇ ಅತ್ಯುತ್ತಮ ಆಗಿದೆ. ಮೂರನೇ ಅತ್ಯುತ್ತಮ ಚಿತ್ರ ಅದುವೇ ಅರ್ಘ್ಯ. ಇದರ ನಿರ್ಮಾಣ ಸಂಸ್ಥೆ ಶ್ರೀ ಪರಮೇಶ್ವರಿ ಆರ್ಟ್ಸ್, ಅದರ ನಿರ್ಮಾಪಕರು ಶ್ರೀ ವೈ ಶ್ರೀನಿವಾಸ್, ನಿರ್ದೇಶಕರು ಕೂಡ ವೈ ಶ್ರೀನಿವಾಸ್. ದಯಮಾಡಿ ವೇದಿಕೆಗೆ ಅವರು ಕೂಡ ಬರಬೇಕು ಅಂತ ಕೇಳ್ಕೊಳ್ತೀವಿ. ಇನ್ನು 2019ನೇ ಸಾಲಿನ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಕನ್ನೇರಿ, ನಿರ್ಮಾಣ ಸಂಸ್ಥೆ ಗುಡ್ಡಿ ದೀಪ ಸಿನಿಮಾ ಹೌಸ್, ನಿರ್ಮಾಪಕರು ಶ್ರೀ ಮಂಜುನಾಥ್ ಎನ್ ಅಲಿಯಾಸ್ ನೀನಾಸಂ ಮಂಜುನಾಥ್ ಅವರು, ನಿರ್ದೇಶಕರು ಮಂಜುನಾಥ್ ಎನ್ ಅವರು. ಸ್ವತಃ ನಿರ್ಮಾಪಕರಾಗಿ ನಿರ್ದೇಶಕರಾಗಿ ಕನ್ನೇರಿಯನ್ನ ನಮ್ಮ ಮುಂದೆ ತಂದಿರುವಂತಹ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರವನ್ನ 2019ನೇ ಸಾಲಿಗೆ ಇದೀಗ ಮಾನ್ಯ ಮುಖ್ಯಮಂತ್ರಿಗಳು 2000 ಪ್ರಶಸ್ತಿ ಪಡೆದವರು ಎಲ್ಲರೂ ಕೂಡ ಮಾನ್ಯ ಮುಖ್ಯಮಂತ್ರಿ 18ನೇ ಸಾಲಿನ ನಿರ್ದೇಶಕರ ಪ್ರಥಮ ನಿರ್ದೇಶನದ ಅತ್ಯುತ್ತಮ ಚಿತ್ರಕ್ಕೆ ಪ್ರಶಸ್ತಿಗೆ ಭಾಜನರಾದರು. ಇನ್ನು 2018ನೇ ಸಾಲಿನ ಅತ್ಯುತ್ತಮ ಮಕ್ಕಳ ಚಿತ್ರ ಹೂವು ಬಳ್ಳಿ, ನಿರ್ಮಾಣ ಸಂಸ್ಥೆ ಚಂದ್ರಿಕಾ ಫಿಲ್ಮ್ಸ್, ನಿರ್ಮಾಪಕರು ಕುಮಾರಸ್ವಾಮಿ ಪಿ, ನಿರ್ದೇಶಕರು ಶ್ರೀ ಬಿ ಮಂಜುನಾಥ್ ಅವರು. ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಅತ್ಯುತ್ತಮ ಕರ್ನಾಟಕ ಪ್ರಾದೇಶಿಕ ಭಾಷಾ ಚಿತ್ರ ದೇಯಿ ಬೈದೇತಿ ತುಳು ಚಿತ್ರ. ಇದರ ನಿರ್ಮಾಣ ಮಾಡಿದಂತಹ ಸಂಸ್ಥೆ ಸಂಕ್ರಿ ಮೋಹನ್ ಪಿಕ್ಚರ್ಸ್, ಶ್ರೀ ಸೂರ್ಯೋದಯ ಪೆರಂಪಳ್ಳಿ. ದಯಮಾಡಿ ವೇದಿಕೆಗೆ ಬರಬೇಕು. ಅದರ ನಿರ್ಮಾಪಕರು ಹಾಗೆ ನಿರ್ದೇಶಕರು ಶ್ರೀ ಸೂರ್ಯೋದಯ ಪೆರಂಪಳ್ಳಿ ಅವರು ಕೂಡ ವೇದಿಕೆಗೆ ಬರಬೇಕು. ಇನ್ನು 2018ನೇ ಸಾಲಿನ ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರ ಶ್ರೀ ನರಸಿಂಹರಾಜು ಪ್ರಶಸ್ತಿ ಅಂತ ಕೂಡ ಇದನ್ನ ನಾವು ನೀಡಲಾಗ್ತಾ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು, ನಿರ್ಮಾಣ ಸಂಸ್ಥೆ ರಿಷಬ್ ಶೆಟ್ಟಿ ಫಿಲ್ಮ್ಸ್, ನಿರ್ಮಾಪಕರು ಪ್ರಗತಿ ರಿಷಬ್ ಶೆಟ್ಟಿ, ನಿರ್ದೇಶಕರು ರಿಷಬ್ ಶೆಟ್ಟಿ ಅವರು. ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ನಿರ್ದೇಶಕರ ಪ್ರಥಮ ನಿರ್ದೇಶನದ ಅತ್ಯುತ್ತಮ ಚಿತ್ರ ಗೋಪಾಲ ಗಾಂಧಿ, ನಿರ್ಮಾಣ ಸಂಸ್ಥೆ ಶ್ರೀ ರೇವಣ ಸಿದ್ದೇಶ್ವರ ಮೂವೀಸ್, ನಿರ್ಮಾಪಕರು ಶ್ರೀ S. ಅಶೋಕ್ ರಾವ್, ನಿರ್ದೇಶಕರು ನಾಗೇಶ್ ಎನ್. ಇನ್ನು 2019ನೇ ಸಾಲಿನ ಅತ್ಯುತ್ತಮ ಮಕ್ಕಳ ಚಿತ್ರ ಎಲ್ಲಿ ಆಡೋದು ನಾವು ಎಲ್ಲಿ ಆಡೋದು, ನಿರ್ಮಾಣ ಸಂಸ್ಥೆ SR ಟ್ರಿಬಲ್ ತಲಾಕ್ ಬ್ಯಾರಿ ಭಾಷೆ, ನಿರ್ಮಾಣ ಸಂಸ್ಥೆ ಗುಲ್ವಾಡಿ ಟಾಕೀಸ್, ಶ್ರೀಮತಿ ಪ್ರಭಾ ಎನ್ ಸುವರ್ಣ, ನಿರ್ಮಾಪಕರು ಹಾಗೆ ನಿರ್ದೇಶಕರು ಶ್ರೀ ಯಾಕೂಬ್ ಖಾದರ್ ಗುಲ್ವಾಡಿ. ದಯಮಾಡಿ ವೇದಿಕೆಗೆ ಬರಬೇಕು. ಇನ್ನು 2019ನೇ ಸಾಲಿನ ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರ ಶ್ರೀ ನರಸಿಂಹರಾಜು ಪ್ರಶಸ್ತಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್, ನಿರ್ಮಾಣ ಸಂಸ್ಥೆ ನಾಗತಿಹಳ್ಳಿ ಸಿನಿ ಕ್ರಿಯೇಷನ್ಸ್,
ನಿರ್ಮಾಪಕರು YN ಶಂಕರೇಗೌಡರವರು, ನಿರ್ದೇಶಕರು ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರು. ಮಾನ್ಯ ಮುಖ್ಯಮಂತ್ರಿಗಳು 2018ನೇ ಸಾಲಿನ ನಿರ್ದೇಶಕರ ಆಯ್ಕೆಯ ಸಂದರ್ಭದಲ್ಲಿ ಪ್ರಶಸ್ತಿಯನ್ನ ಕೊಟ್ಟು ಬೆಂತಟ್ಟುವಂತ ಕೆಲಸ ಇನ್ನಷ್ಟು ಸಿನಿಮಾಗಳಾಗ್ಲಿ, ಹೆಚ್ಚು ಸಿನಿಮಾಗಳಾಗಲಿ. ಗೋಪಾಲ ಗಾಂಧಿ ನಿರ್ಮಾಣ ಸಂಸ್ಥೆ ಶ್ರೀ ರೇವಣಸಿದ್ದೇಶ್ವರ ಮೂವೀಸ್, ನಿರ್ಮಾಪಕರು ಶ್ರೀ S ಅಶೋಕ್ ರಾವ್, ನಿರ್ದೇಶಕರು ನಾಗೇಶ್ ಎನ್. ಇನ್ನು 2019ನೇ ಸಾಲಿನ ಅತ್ಯುತ್ತಮ ಮಕ್ಕಳ ಚಿತ್ರ ಎಲ್ಲಿ ಆಡೋದು ನಾವು ಇಲ್ಲಿ ಆಡೋದು, ನಿರ್ಮಾಣ ಸಂಸ್ಥೆ SR ಎಂಟರ್ಪ್ರೈಸಸ್, ನಿರ್ಮಾಪಕರು ಶ್ರೀ ಶ್ರೀನಿವಾಸ್ ಡಿ ಅವರು, ನಿರ್ದೇಶಕರು ಶ್ರೀ G ಅರುಣ್ ಕುಮಾರ್ ಅವರು. ಇವರಿಗೆ ತಲಾ